ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ಇದು ಸಂಡೇ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಲೇ ಆಗಿದೆ, ಸಾರಿ. ನೋಡಿ, ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣನೇ ನಾವು ಗೃಹಿಣಿಯರು ಏನು ಮಾಡ್ತೀವಿ, ಸಂಡೇ ಇರಲಿ ಅಥವಾ ಮಂಡೇ ಇರಲಿ ಮನೆ ಕೆಲಸ ಅಂತೂ ಮಾಡೋದು ಇದ್ದೇ ಇರುತ್ತೆ. ಒಂದು ಟೆನ್ಷನ್ ಇರೋದಿಲ್ಲ, ಒಂದು ಟಿಫಿನ್ ಬಾಕ್ಸ್ ಕಟ್ಟೋದಿರೋದಿಲ್ಲ, ಹಾಗೇನೆ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋದು ಇರೋದಿಲ್ಲ. ಸೊ ಅಷ್ಟೇ ನಮಗೆ ಫ್ರೀ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಲೇಟಾಗಿನೇ ನಾನು ಕೂಡ ಎದ್ದಿದ್ದೆ. ಬಟ್ ಎದ್ರೂ ಕೂಡ ಸಂಡೇ ಅಂತ ಅಂದರೆ ನಮಗೆ ಕೆಲಸ ಅಂತೂ ತುಂಬಾ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಬೆಳಗಿನ ನಾಷ್ಟಾಗೆ ನಾನು ಪಾಸ್ತಾನ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿನೇ ಪಾಸ್ತಾನ ಕೇವಲ ಒಂದು 15 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಚೀಸ್ ಪಾಸ್ತಾನ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಚೀಸ್ ಇರಲಿಲ್ಲ, ಸ್ವಲ್ಪ ಎಲ್ಲ ಗ್ರಾಸರಿ ಎಲ್ಲ ತರಿಸ್ಕೊಂಡೆ. ಸಿಟಿಯಲ್ಲಿ ಇದ್ದರೆ ಒಂದೇ ಒಂದು ಫೆಸಿಲಿಟಿ ಅಂತ ಅಂದರೆ ಒಂದು ಗ್ರಾಸರಿನ ನಾವು ಯಾವಾಗ ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಸೊ ಹಾಗಾಗಿನೇ ಇಲ್ಲಿ ಎಲ್ಲ ಗ್ರಾಸರಿ ಎಲ್ಲ ತರಿಸ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಮಗನಿಗೂ ಕೂಡ ತಿನ್ನಿಸ್ಬೇಕಂತ ಹೇಳಿ ವೀಟ್ ಪಾಸ್ತಾನ ತರಿಸ್ಕೋತೀನಿ. ಸೊ ಮೈದಾ ಇರುವಂಥ ಪಾಸ್ತಾನ ಏನು ತರಿಸೋದಿಲ್ಲ. ಸೊ ಅವನು ಕೂಡ ಈಸಿಯಾಗಿಯೇ ತಿಂತಾನಲ್ವಾ. ಸೊ ನಮಗೂ ಕೂಡ ಸಂಡೇ ಅಂತ ಅಂದರೆ ರೊಟ್ಟಿ ಮಾಡೋದಿರೋದಿಲ್ಲ. ಸೊ ಸಿಂಪಲ್ಲಾಗಿ ನಾಷ್ಟಾನಲ್ಲಿನೇ ನಾವು ಕೂಡ ಮುಗಿಸ್ಬೋದು. ಹಾಗಾಗಿ ಇಲ್ಲಿ ಪಾಸ್ತಾ ಹಾಗೆಯೇ ಉಪ್ಮಾ, ಸೊ ಈ ರೀತಿಯಾದಂತಹ ಒಂದು ಬ್ರೇಕ್ಫಾಸ್ಟನ್ನು ನಾನು ಸಂಡೇನೇ ಪ್ರಿಪೇರ್ ಮಾಡಿರ್ತೀನಿ. ಸೊ ಪಾಸ್ತಾ ಮಾಡಬೇಕಾದ್ರೆ ಇಲ್ಲಿ ಎಲ್ಲ ತರಹದ ತರಕಾರಿಗಳನ್ನು ಕಟ್ ಮಾಡ್ಕೊಂಡಿರ್ತೀನಿ. ಅದಾದ ನಂತರ ಸ್ವಲ್ಪ ಪಾಸ್ತಾನ ಬಾಯ್ಲ್ ಮಾಡಿದ್ದೀನಿ. ಹಾಫ್ ಬಾಯ್ಲ್ ಆದಮೇಲೆ ಇದಕ್ಕೆ ಸ್ವಲ್ಪ ಜಾಮ್ನ ಹಾಕ್ತಾ ಇದ್ದೀನಿ. ಅದು ಕೂಡ ಮನೆಯಲ್ಲಿ ಮಾಡಿರೋಂಥ ಜಾಮೇ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ಮೈದಾನ ಉಪಯೋಗ ಮಾಡ್ತಾ ಇಲ್ಲ. ಸ್ವಲ್ಪ 1 ಚಮಚದಷ್ಟು ಮೈದಾ ಮತ್ತು ಇಲ್ಲಿ ಚೀಸನ್ನು ಸ್ವಲ್ಪ ಉಪಯೋಗ ಮಾಡ್ತಾ ಇದ್ದೀನಿ. ಚೀಸ್ ಏನು ನಾವು ತಿನ್ನೋದಿಲ್ಲ. ಯಾವಾಗಲಾದರೂ ಪಾಸ್ತಾ ಮಾಡುವಾಗ, ಇಲ್ಲ ಅಂತ ಅಂದರೆ ಪಿಜ್ಜಾ ಮಾಡುವಾಗ ಮಾತ್ರನೇ ನಾನು ಚೀಸ್ನ ಉಪಯೋಗ ಮಾಡ್ತೀನಿ. ಸೊ ಮಕ್ಕಳಿಗೆ ಚೀಸ್ ಆಗಲಿ ಅಥವಾ ಹೊರಗಡೆ ಸಿಗುವಂಥ ಜಾಮ್ಗಳಾಗಲಿ ಸೊ ಹೆಲ್ತ್ಗೆ ತುಂಬ ಒಳ್ಳೆಯದಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಜಾಮ್ನ ಮಾಡ್ಕೊಂಡಿರ್ತೀನಿ. ಸೊ ಚೀಸ್ನ ಎಲ್ಲ ತುರಿದು ಹಾಕಿ ಅದಾದ ನಂತರ ನಿಮಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನು ಉಪಯೋಗಿಸ್ಬೋದು. ಇಲ್ಲಿ ಸ್ವಲ್ಪ ಹಾಲನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಸೊ ಚೀಸ್ ಮತ್ತು ಹಾಲನ್ನು ಹಾಕಿದ್ರೇ ನಿಮಗೆ ಕ್ರೀಮಿ ಥರ ಟೆಕ್ಸ್ಚರ್ ಬಂದುಬಿಡತ್ತೆ. ಸೊ ಆ ರೀತಿಯಾಗಿ ಬಂದಾಗ ನೀವು ಪಾಸ್ತಾ ಚೆನ್ನಾಗಿಯೇ ಹತ್ತತ್ತೆ. ಇಲ್ಲಿ ನೋಡಿ, ನನ್ನ ಮಗ ಕೂಡ ಎದ್ಬಿಟ್ಟಿದ್ದ. ಸೊ ಮಕ್ಕಳಿಗೆ ಹಾಗೆ ಅಲ್ವಾ, ತಾಯಿ ಅಂತ ಅಂದರೆ ತಾಯಿ ಎಲ್ಲಿರ್ತಾಳೋ ಏನೋ ಅಂತ ಹೇಳಿ ಓಡಿ ಬಂದುಬಿಡ್ತಾರೆ. ಸೊ ಇವನು ಕೂಡ ಸ್ವಲ್ಪ ಹೊತ್ತು ನನ್ನ ಹತ್ರನೇ ಇದ್ದ. ಹೊರಗಡೆ ಹೋಗಲಿಕ್ಕೆ ಬೇಡನೇ ಅಂತ ಇದ್ದ. ಅವನಿಗೆ ಕೆಳಗಿಳಿಸಿ ಸ್ವಲ್ಪ ಅವನಿಗೆ ಆಲ್ಮಂಡನ್ನು ತಿನ್ನಲಿಕ್ಕೆ ಕೊಟ್ಟೆ. ನೋಡಿ, ಈ ರೀತಿಯಾಗಿ ಟೆಕ್ಸ್ಚರ್ ಆಗಿರಬೇಕು. ಸೊ ಇದು ನೀವು ಹಾಲು ಮತ್ತು ಚೀಸ್ ಹಾಕಿದ್ರೇ ಈ ರೀತಿಯಾಗಿ ಟೆಕ್ಸ್ಚರ್ ಬಂದಿರುತ್ತೆ. ಸೊ ಮೈದಾ ಉಪಯೋಗಿಸುವಂಥ ಅವಶ್ಯಕತೆ ಏನಿರಲ್ಲ. ಸೊ ನಾನಿಲ್ಲಿ ಪಾಸ್ತಾನ ಮೊದಲೇ ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಸೊ ಇವಾಗ ಎಲ್ಲ ಥರದ ತರಕಾರಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲಿನೇ ಸ್ವಲ್ಪ ಚೀಸನ್ನು ಹಾಕಿ ಆ ರೀತಿ ಟೆಕ್ಸ್ಚರ್ ಬಂದ ಮೇಲೆ ನಾವಿಲ್ಲಿ ಪಾಸ್ತಾನ ಹಾಕಿ 1-2 ನಿಮಿಷ ಬಿಟ್ಟ ಮೇಲೆ ಅದನ್ನ ಕೆಳಗಿಳಿಸ್ಬಿಟ್ರೆ ನಮ್ಮದು ಇಲ್ಲಿ ಪಾಸ್ತಾ ರೆಡಿ ಆಗಿಬಿಡುತ್ತೆ. ಹೆಲ್ದಿಯಾಗಿಯೂ ಇರುತ್ತೆ, ಹಾಗೆಯೇ ಟೇಸ್ಟಿಯಾಗಿಯೂ ಇರುತ್ತೆ. ನಮ್ಮ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಬೇಗ ಮುಗಿದ್ಬಿಡತ್ತೆ. ಸೊ ಸಂಡೇ ನಾವು ದೋಸೆ ಆಗಲಿ ಅಥವಾ ರೊಟ್ಟಿ ಆಗಲಿ ಮಾಡ್ತಾ ಕೂಡೋ ಬದಲಿಗೆ ಈ ರೀತಿಯಾಗಿ ಸಿಂಪಲ್ಲಾಗಿಯೇ ಹೆಲ್ದಿಯಾಗಿರುವಂಥ ಪಾಸ್ತಾನ ಮಾಡ್ಬೋದು. ಸೊ ಪಾಸ್ತಾ ಎಲ್ಲ ಆದಮೇಲೆ ಟೈಮ್ ಆಗಿತ್ತು ಬ್ರೇಕ್ಫಾಸ್ಟ್ಗೆ. ಹಾಗಾಗಿ ಇವನು ನನಗೆ ತಿನ್ನಿಸು ಅಂತ ಹೇಳ್ತಾ ಇದ್ದ. ಇವನೇ ತಿಂತಾನೆ, ಬಟ್ ಅವತ್ತು ಸ್ವಲ್ಪ ನನಗೆ ತಿನ್ಸಮ್ಮ ಅಂತ ಹೇಳ್ತಾ ಇದ್ದ. ಹಾಗಾಗಿ ಇವನಿಗೂ ಕೂಡ ತಿನ್ನಿಸಿ ನಾನು ಕೂಡ ನಾಷ್ಟ ಎಲ್ಲ ಮಾಡಿಕೊಂಡೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇರುತ್ತೆ ನೋಡಿ ನಮಗೆ ಇದೇ ಕೆಲಸ. ಸೊ ಇದೆಲ್ಲ ಮಾಡಬೇಕು ಅಂತ ಅಂದರೆ ಇಡೀ ಸಂಡೇನೇ ಹೋಗ್ಬಿಡತ್ತೆ, ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಸಂಡೇ ಇರುವಾಗ ಪಾಸ್ತಾ ಎಲ್ಲ ಮಾಡ್ತಾ ಇರ್ತೀನಲ್ವ, ಆವಾಗಲೇ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ಗ್ಯಾಸ್ ಕಡೆ ಒರೆಸೋದಾಗಲಿ, ಹಾಗೆಯೇ ಸ್ವಲ್ಪ ಪಾತ್ರೆ ಇದ್ದರೆ ಆ ಪಾತ್ರೆಗಳನ್ನು ತೊಳ್ಕೊಳ್ಳೋದಾಗಲಿ. ಸೊ ಈ ರೀತಿಯಾದಂಥ ಕೆಲಸನ ನಾವು ಅದೇ ಟೈಮ್ನಲ್ಲಿ ಮಾಡ್ತಾ ಬಂದರೆ ನಮಗೂ ಕೂಡ ಈಸಿ ಆಗುತ್ತೆ. ನಾವೇನು ಮಾಡ್ತೀವಿ, ಆ ಟೈಮ್ನಲ್ಲಿ ಮೊಬೈಲ್ ನೋಡೋ ಬದಲಿಗೆ ಈ ರೀತಿಯಾಗಿ ಸಿಂಪಲ್ ಆಗಿನೇ ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡ್ಬಿಡ್ತೀವಿ. ಸೊ ರೆಂಟ್ ಮನೆ ಇರೋದ್ರಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಕ್ಲೀನಾಗಿ ಅಂತೂ ಕಾಣೋದಿಲ್ಲ. ಬಟ್ ನಾವು ಇದೀವಿ ಅಂತ ಅಂದರೆ ಅದು ನಮ್ಮದೇ ಮನೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕ್ಲೀನ್ ಎಲ್ಲ ಮಾಡಿಕೊಂಡೆ. ಸೊ ಸಂಡೇ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಮಟನ್ ತಂದು ಕೊಟ್ಟಿದ್ರು. ಸೊ ಇಲ್ಲಿ ನಾನ್ ವೆಜ್ ಕೂಡ ಮಾಡೋದಿತ್ತು. ಇವಾಗ ಆಲ್ರೆಡಿ 12 ಗಂಟೆ ಆಗಿತ್ತು. ಸೊ ನನ್ನ ಕೆಲಸ ಏನೋ ಮುಗ್ದಿತ್ತು. ಹಾಗಾಗಿ ಸ್ವಲ್ಪ ಪಾತ್ರೆ ಇತ್ತು, ಆಮೇಲೆ ತೊಳ್ಕೊಂಡ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೆ. ಬಟ್ ಇಲ್ಲಿ ಮಟನ್ನ ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ. ಸೊ ಆ ಟೈಮ್ನಲ್ಲಿ ಇವಾಗ ಮೊಬೈಲ್ ನೋಡೋ ಬದಲಿಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಪಾತ್ರೆ ಇರೋದಷ್ಟನ್ನೆಲ್ಲ ತೊಳ್ಕೊಂಡ್ಬಿಟ್ಟೆ. ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡಿರೋ ತಾಟ್ಗಳು ಅಷ್ಟೇ ಇರುತ್ತೆ, ಪ್ಲೇಟ್ಗಳು ಅಷ್ಟೇ ಇರುತ್ತೆ. ಸೊ ಹಾಗಾಗಿನೇ ನಾನಿಲ್ಲಿ ಎಲ್ಲ ಪಾತ್ರೆಗಳನ್ನು ಕೂಡ ತೊಳ್ಕೊಂಡ್ಬಿಟ್ಟೆ. ನೋಡಿ, ಮಟನ್ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಇವಾಗ. ಸೊ ಇಷ್ಟಾದರೆ ಆಯ್ತಲ್ವಾ. ಸೊ ನಮಗೂ ಕೂಡ ಟೈಮ್ ಸಿಗತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಹೇಳಿ.
ಸೊ ನಾನು ಇಲ್ಲಿ ಅಡುಗೆಗೆ ಎಲ್ಲ ಪ್ರಿಪೇರ್ ಮಾಡುವಾಗ ಅವರು ಅಲ್ಲಿ ಮಗನಿಗೆ ಸ್ವಲ್ಪ ತಗೊಂಡಿದ್ರು. ಸೊ ಸಂಡೇ ಇರೋದ್ರಿಂದ ನಾನು ಸ್ವಲ್ಪ ಫ್ರೀನೇ ಇರ್ತೀನಿ, ಯಾಕಂತ ಅಂದರೆ ಅವರು ಮಗನಿಗೆ ತಗೊಳ್ತಾನೆ ಇರ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ನಡುವೆ ನಡುವೆ ಟೈಮ್ ಎಲ್ಲ ಸಿಕ್ಕಾಗ ಕ್ಲೀನನ್ನು ಮಾಡ್ಕೊಳ್ತಾನೆ ಇರಬೇಕು, ಯಾಕಂತ ಅಂದರೆ ಆ ಟೈಮ್ನಲ್ಲೇ ನಾವು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ರೆಸ್ಟ್ ಸಿಗೋದು. ಸೊ ಮಸಾಲೆ ಎಲ್ಲ ಮಾಡಿಕೊಂಡು ಇವಾಗ ಊಟ ಏನೋ ರೆಡಿ ಆಗಿದೆ, ಊಟ ಎಲ್ಲ ಮಾಡ್ಕೊಂಡ್ವಿ. ಸೊ ಊಟ ಆದಮೇಲಾದರೂ ನಮಗೆ ರೆಸ್ಟ್ ಸಿಗತ್ತಾ ಇಲ್ಲ, ಮತ್ತು ನಮಗೆ ಕೆಲಸನೇ ಇರುತ್ತೆ. ಹಾಗಾಗಿ ಪಾತ್ರೆ ಏನು ಜಾಸ್ತಿ ಇರಲಿಲ್ಲ. ಸೊ ಮಗನಿಗೆ ಇಲ್ಲಿ ಸ್ಟಡಿ ಟೈಮ್ ಆಗಿತ್ತು, ಇವಾಗ ಟೈಮ್ 6 ಗಂಟೆ ಆಗಿದೆ. ಸೊ ಹಾಗಾಗಿನೇ ಸ್ವಲ್ಪ ಇವನಿಗೆ ಸ್ಟಡಿ ಎಲ್ಲ ತೊಗೊಂಡೆ. ಸೊ ಇವನು ನೋಡಿ ಇಲ್ಲಿ ABCD ಓದ್ತಾ ಇದ್ದಾನೆ. ಸೊ 3 ವರ್ಷದವನಿದ್ದಾನೆ. ಸೊ ಸ್ಕೂಲ್ಗೂ ಕೂಡ ಹಾಕಿದ್ದೀವಿ. ಇವಾಗ ನಾವು ಮನೇನ ತೊಗೊಂಡಿದ್ದೀವಿ. ಸೊ ಮನೆ ಕಡೆನೇ ಸ್ಕೂಲ್ಗೆ ಹಾಕಬೇಕಂತ ಹೇಳಿ ಇವ್ನಿಗೇನು ಇವಾಗ ಕಳಿಸ್ತಾ ಇಲ್ಲ, ಮನೆಯಲ್ಲೇ ಇರ್ತಾ ಇದ್ದಾನೆ. ಬಟ್ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾನೆ. ಸೊ ಆ ಇರ್ಬೋದು, ABCD ಇರ್ಬೋದು, ಎಲ್ಲವನ್ನು ಕೂಡ ಚೆನ್ನಾಗಿನೇ ಹೇಳ್ತಾನೆ. ಆಯಿತು, ಸಂಡೇನೇ ಮುಗ್ದಿತ್ತು. ಹಾಗಾಗಿ ಸ್ವಲ್ಪ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ನಿಂತಿದ್ವಿ. ತುಂಬಾ ಸೆಕೆ ಇರೋದ್ರಿಂದ ನ್ಯಾಚುರಲ್ ಗಾಳಿ ಕೂಡ ಬೇಕಾಗುತ್ತೆ. ಸೊ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.